ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅನೇಕ ನಮ್ಮ ವಿಧಿವಿಧಾನಗಳಲ್ಲಿ, ನಡವಳಿಕೆಗಳಲ್ಲಿ, ಜೀವನ ಶೈಲಿಗಳಲ್ಲಿ, ನಾವು ಮಾತಾಡ್ತಕ್ಕಂತಹ ಮಾತಿನಲ್ಲಿ, ಹಾಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಂಬಂಧಗಳ ಬಗ್ಗೆ, ಬಾಂಧವ್ಯಗಳ ಬಗ್ಗೆ, ನಮ್ಮ ಜೀವನ ನಿರ್ವಹಣೆಯ ಬಗ್ಗೆ ಎಲ್ಲವೂ ಕೂಡ ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹಿರಿಯರು ಹೇಳ್ತಾರೆ, ನಮಗೆ ನಮ್ಮ ಕುಟುಂಬಗಳಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತಾರೆ. ಆ ಮಾತು ಏನಾಗಿರುತ್ತೆ, ಮರಣಿಸಿದವರ ಅಥವಾ ಅವರ ವಿಚಾರವಾಗಿ ನಾವು ಮಾತಾಡಬಾರದು, ಅವರ ವಿಚಾರವಾಗಿ ಮಾತಾಡಬಾರ್ದು. ಇದಕ್ಕೊಂದು ಪ್ರಶ್ನೆ ಬರುತ್ತೆ, ಏನು ಅವ್ರ ಬಗ್ಗೆ ಮಾತಾಡಲೇಬಾರ್ದ? ಮಾತಾಡಬಹುದು. ಯಾವುದು ಮಾತಾಡಬಹುದು? ಅವರ ಬಗ್ಗೆ ಶುಭ ಸಮಾಚಾರ, ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ, ಅವರು ತುಂಬ ಒಳ್ಳೆಯವರಾಗಿದ್ದರು, ಅವರ ಒಂದು ಗುಣಗಾನ ಮಾಡೋದ್ರಲ್ಲಿ ತಪ್ಪಿಲ್ಲ. ಅವರ ಬಗ್ಗೆ ಟೀಕಿಸುವುದು ಅದು ಶಾಸ್ತ್ರೋಕ್ತವಾಗಿ ಶುಭ ಅಲ್ಲ. ಯಾರೇ ಆಗಲಿ ಸತ್ತ ವ್ಯಕ್ತಿಗಳು ಅಥವಾ ಮರಣಿಸಿದ ವ್ಯಕ್ತಿಗಳು, ಮೃತ ವ್ಯಕ್ತಿಗಳ ಬಗ್ಗೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ನಮ್ಮ ಸಂಬಂಧಿಗಳಾಗ್ಬೋದು, ಪಕ್ಕದ ಮನೆಯವರಾಗ್ಬೋದು, ದೇಶದ ವ್ಯಕ್ತಿ ಆಗ್ಬೋದು, ರಾಜ್ಯದ ವ್ಯಕ್ತಿ ಆಗ್ಬೋದು, ಪ್ರಪಂಚದ ವ್ಯಕ್ತಿ ಆಗ್ಬೋದು, ಯಾರ ಬಗ್ಗೆಯೂ ಸಹ ಮರಣಿಸಿದವರ ಬಗ್ಗೆ ನಾವು ಟೀಕೆಗಳು ಮಾಡಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಟೀಕೆಗಳು ಮಾಡಬಾರದು. ಈಗ ಮಹನೀಯರಿರ್ತಾರೆ, ಅಂಥವರ ಒಂದು ಒಳ್ಳೆಯ ಕೆಲಸದ ಬಗ್ಗೆ ನಾವು ಹೇಳ್ಕೊಂಡಾಗ ಆ ವಾತಾವರಣ ನಮಗೂ ಚೆನ್ನಾಗಿರುತ್ತೆ, ಅಲ್ಲಿಗೂ ಚೆನ್ನಾಗಿರುತ್ತೆ. ಆದರೆ ಇದರ ವಿಶೇಷ ಏನು, ಇದರ ಬಗ್ಗೆ ಎಲ್ಲಿ ಹೇಳಿದ್ದಾರೆ, ಅಥವಾ ಇದು ನಿಜಾನ ಅಂತಕ್ಕಂಥದ್ದನ್ನು ನಾವು ಒಂದು ಸ್ವಲ್ಪ ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ನಾವು ಒಂಚೂರು ಅವಲೋಕನವನ್ನು ಮಾಡ ಹೋದಾಗ ಫಸ್ಟ್ ಆಫ್ ಆಲ್ ದೊಡ್ಡವರೇ ಹೇಳ್ತಾರೆ ಯಾರ ಬಗ್ಗೆನೂ ಮಾತಾಡಬೇಡಿ ಅಂತ. ಆದರೆ ಇಲ್ಲಿ ನಮಗೆ ಗತಿಸಿದವರ ಬಗ್ಗೆ ಮಾತಾಡಿದಾಗ ಆ ವಾತಾವರಣ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ. ಯಾರ ಮೇಲೆ? ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ನಡವಳಿಕೆಗಳ ಮೇಲೆ, ನಮ್ಮ ಗ್ರಹಗಳ ಮೇಲೆ, ಅಥವಾ ನಮಗಿರ್ತಕ್ಕಂಥ ಶುಭ ಸಂದರ್ಭಗಳ ಮೇಲೆ ಅದರ ಪ್ರಭಾವ ಬೀರ್ತಕ್ಕಂತಹ ಸಾಧ್ಯತೆ ತುಂಬಾ ಇರುತ್ತೆ. ಯಾಕೆಂದರೆ ಮನುಸ್ಮೃತಿಯಲ್ಲಿ ಹೇಳ್ತಾನೆ, ಮನುಸ್ಮೃತಿಯ ಪ್ರಕಾರ ಮೃತರು ಇಲ್ಲದಿದ್ದರು, ಭೌತಿಕವಾಗಿ ಇಲ್ಲದಿದ್ದರೂ ಸಹ ನೀವು ಅವರ ಹೆಸರು ಹೇಳಿದಾಗ, ಅವರು ಛಾಯೆ, ಅವರ ಒಂದು ಫೋಟೋ ನಿಮ್ಮ ಮುಖದಲ್ಲಿ ಬಂದಾಗ ಅದು ವೈಫೈ ಥರ ಸ್ಟಾರ್ಟ್ ಆಗುತ್ತೆ. ನೋಡಿ, ಯಾರೋ ಒಬ್ಬರು ಇರ್ತಾರೆ, ನಮಗೆ ಸಾಮಾನ್ಯವಾಗಿ ಅವರು ನಮ್ಮ ಬಂಧುಗಳಾಗಿರ್ಬೋದು, ಇನ್ನೊಬ್ಬರಾಗ್ಬೋದು, ಅವ್ರ ಹೆಸರನ್ನು ಜ್ಞಾಪಕ ಮಾಡಿದ್ರೆ ನಿಮಗೆ ಅವ್ರ ಫೋಟೋ ಬರುತ್ತೆ. ಅವ್ರ ಫೋಟೋ ಬಂದಿದ್ದ ತಕ್ಷಣ ಏನಾಗುತ್ತೆ, ಅಲ್ಲೊಂದು ವೈಫೈ ಸ್ಟಾರ್ಟ್ ಆಗುತ್ತೆ. ಆ ವೈಫೈ ಸ್ಟಾರ್ಟ್ ಆದಾಗ ನಮ್ಮ ಪಾಪಗಳು, ನಾವು ಅವ್ರ ಬಗ್ಗೆ ಟೀಕ್ಸೋಕೆ ಹೋದಾಗ ನಾವು ಈಗಾಗಲೇ ಪಾಪಗಳಿಂದ ತತ್ತರಿಸ್ತಾ ಇರ್ತೀವಿ, ನಮ್ಮ ಕರ್ಮಗಳು ನಮ್ಮ ಸುತ್ತಕೊಂಡು ಒದ್ದಾಡ್ತಾ ಇರ್ತೀವಿ. ಅದು ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ದೈವ ಬಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವು ಒಂದಷ್ಟು ಪುಣ್ಯ ಪಾಪ ಅಂತ ತಕ್ಕಡಿಯ 2 ಪ್ಲೇಟ್ಸ್ ಇದ್ದಂಗೆ ಇಟ್ಕೊಂಡಿರ್ತೀವಿ. ಒಂದು ಕಡೆ ಪುಣ್ಯ, ಒಂದು ಕಡೆ ಪಾಪ. ಆ ಪಾಪ ಜಾಸ್ತಿ ಆದಾಗ, ಪುಣ್ಯ ಸ್ಲೋ ಇದ್ದಾಗ ನಾವು ತುಂಬ ಕಷ್ಟಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದೇ ರೀತಿ ನೋಡೋಕ್ಕೆ ಹೋದಾಗ ಇಲ್ಲಿ ಬಹುವಿಶೇಷವಾಗಿ ಯಾರೇ ಆಗಲಿ ಮರಣಿಸಿದವ್ರ ಬಗ್ಗೆ ಮಾತಾಡಬಾರ್ದು ಅಂತ ಮನುಸ್ಮೃತಿ ಕೂಡ ಹೇಳುತ್ತೆ. ಅದರ ಜೊತೆಗೆ ಯುಧಿಷ್ಠಿರರು ಭೀಷ್ಮರಿಂದ ಕಲಿತಿದ್ದೇ ಇದು. ಭೀಷ್ಮರು ಹೇಳ್ತಾರೆ, ಯಾರೂ ಸತ್ತಿರೋರ ಬಗ್ಗೆ ಮಾತಾಡಬೇಡ, ನೀನು ಅವರು ಹಾಗಿದ್ರು ಹೀಗಿದ್ರು ಅನ್ನೋ ವಿಚಾರವನ್ನು ಮಾತಾಡಬೇಡ ಅಂತಕ್ಕಂಥದ್ದನ್ನು ಕೂಡ ಹೇಳುತ್ತೆ. ಸತ್ತವರನ್ನು ಅವಮಾನಿಸಬಾರ್ದು ಅಂತೂ ಕೂಡ ಹೇಳುತ್ತೆ. ಇದರಿಂದ ನಮ್ಮ ವಂಶಕ್ಕಾಗ್ಬೋದು, ಕುಟುಂಬಕ್ಕಾಗ್ಬೋದು ಬಹಳಷ್ಟು ಕಷ್ಟಗಳು ಕೂಡ ಬರ್ತಕ್ಕಂಥದ್ದು. ಹಾಗೆ ಹಿಂದೂ ಧರ್ಮದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು. ಅದರಲ್ಲೂ ಸಹ ಸೂರ್ಯೋದಯ ಕಾಲ, ಸೂರ್ಯಾಸ್ತ ಕಾಲ, ಮಧ್ಯಾಹ್ನದ ಕಾಲ, ಮನೆಯಲ್ಲಿ, ದೇವಸ್ಥಾನದಲ್ಲಿ, ಪ್ರಯಾಣ ಕಾಲೆ, ಇಂತಹವರ ಅಂದರೆ ಸತ್ತಿರೋರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅದು ಶುಭ ಕೂಡ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೇನು ಅಂತ ಹೇಳಿದ್ರೆ, ನಮಗೆ ಯಾರೇ ಸತ್ತಿದ್ರೂ ಕೂಡ ಅವರು ಪಂಚಭೂತಗಳಲ್ಲಿ ಲೀನ ಆಗಿರ್ತಾರೆ. ಪಂಚಭೂತಗಳಿಲ್ಲದೆ ಇರೋ ಜಾಗ ಯಾವುದಿದೆ? ಎಲ್ಲ ಕಡೆ ಗಾಳಿ ಇದೆ, ಎಲ್ಲ ಕಡೆ ನೀರಿರ್ಬೋದು, ಎಲ್ಲ ಕಡೆ ಆಕಾಶ, ಎಲ್ಲ ಕಡೆ ಭೂಮಿ, ಇವೆಲ್ಲವೂ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಯಾರನ್ನೂ ಕೂಡ ನಾವು ಸತ್ತವ್ರ ಬಗ್ಗೆ ಟೀಕಿಸಬಾರ್ದು. ಅದು ನಮಗೆ ತಕ್ಷಣವೇ ಕೆಟ್ಟ ರೀತಿಯಾಗಿ ಪರಿಣಾಮ ಬೀರಿ ಇದರಿಂದ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳಾಗ್ಬೋದು, ಆರ್ಥಿಕ ಸಮಸ್ಯೆಗಳಾಗ್ಬೋದು, ಅವಮಾನಗಳಾಗ್ಬೋದು, ಆಕಸ್ಮಿಕ ಬದಲಾವಣೆಗಳಾಗ್ಬೋದು. ಅದ್ರ ಜೊತೆಗೆ ಆಕ್ಸಿಡೆಂಟ್ಸು, ಇದು ಬಹಳ ಮುಖ್ಯ. ಯಾಕೆಂದರೆ ಎಷ್ಟೋ ಸರಿ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹದ್ದು ಕೂಡ ಇಂತಹವರ ವಿಚಾರವಾಗಿ ನಾವು ಕೆಟ್ಟದ್ದನ್ನು ಮಾತಾಡಿದಾಗ ಆಗುತ್ತೆ. ಅಂಥದ್ದನ್ನು ಮಾತಾಡೋಕ್ಕೆ ಹೋಗಬಾರ್ದು. ನಮಗೆ ಅವರು ತೊಂದರೆ ಕೊಟ್ಟು ಹೋಗಿದ್ದರೂ ಕೂಡ ನಾವು ತೊಂದರೆ ಅಂತ ಹೇಳಿ ಅವರ ವಿಚಾರವಾಗಿ ಯಾರೇ ಮಹಿಳೆಯರಿರಲಿ, ಪುರುಷರಿರಲಿ, ಕುಟುಂಬದ ಯಾರ ಬಗ್ಗೆನೂ ಸಹ ಮಾತಾಡಬಾರ್ದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.